ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ರಾಗಮಣಿ ಲಕ್ಷಣಗಳು. ಶ್ರೀ ಗರುಡನೀತಿ. ದೇವತೆಗಳ ಪಾಲಿಗೆ ಮಹಾದಾತನು ಜಗತ್ತಿಗೆ ಸರ್ವರತ್ನ ಪ್ರದಾತನಾದ ಬಲಾಸುರನ ರತ್ನ ಬೀಜ ರೂಪ ಶರೀರದಿಂದ ಸೂರ್ಯ ಭಗವಾನನು ಸ್ವಲ್ಪ ರಕ್ತವನ್ನು ತೆಗೆದುಕೊಂಡು ಹೋಗುತ್ತಿರಲು ವಿನಿಲಾಕಾಶ ಮಾರ್ಗದಲ್ಲಿ ಲಂಕೆಯ ಮೇಲಿಂದ ಹೋಗುತ್ತಿದ್ದಾಗ ಲಂಕಾಧಿಪತಿಯಾದ ರಾವಣನು ಅಡ್ಡಿಪಡಿಸಿದನು. ಅವರ ಹೋರಾಟದಲ್ಲಿ ಆ ರಕ್ತವು ಕೆಳಗೆ ಚೆಲ್ಲಿ ಲಂಕೆಯ ಮೇಲಿಂದ ನದಿಯಲ್ಲಿ ಬಿದ್ದಿತು. ಆ ನದಿಯು ರಾವಣಗಂಗಾ ಎಂಬ ಹೆಸರಿನಲ್ಲಿ ಪ್ರಸಿದ್ಧಿಯನ್ನು ಪಡೆದು ತುಂಬಾ ಪ್ರಶಸ್ತವಾಯಿತು. ಅದರಲ್ಲಿನ ಜಲವು ಲಂಕೆಯಲ್ಲಿನ ಅದ್ಭುತ ಸೌಂದರ್ಯವತಿಯರ ನಿತಂಬಗಳ ನೆರಳಿನೊಂದಿಗೆ ಸಂಪರ್ಕವನ್ನು ಹೊಂದುವುದರಿಂದಲೋ ಏನೋ ಪರಮ ರಮಣೀಯವೆಂದು ಪ್ರಸಿದ್ಧಿಯನ್ನು ಪಡೆದವು. ನಾರೀ ರತ್ನ ಸಂಚಯ ಸಂಗ್ರಾಹಕರಲ್ಲಿ ರಾವಣನನ್ನು ಮೀರಿಸಿದವರಿಲ್ಲವೇನೋ ಅಲ್ಲವೇ? ಆ ನದಿಯ ಎರಡೂ ತೀರಗಳು ಅಡಿಕೆ ಮರಗಳಿಂದ ಶೋಭಿತವಾಗಿರುತ್ತದೆ. ಉತ್ತಮ ಫಲಗಳನ್ನು ಕೊಡುವುದರಲ್ಲಿ ಆ ನದಿಯು ಪವಿತ್ರ ಗಂಗೆಗೆ ಸರಿಸಮಾನವಾದುದೆಂದು ಹೇಳಬಹುದು. ಅದರಲ್ಲಿ ಬಲಾಸುರನ ರುದಿರಗತಾಕರ್ಷಣ ಶಕ್ತಿಯು ಒಂದು. ಆಕಸ್ಮಿಕ ಧನಲಾಭದಂತೆ ಸೇರುತ್ತಲೇ ಪ್ರತಿ ರಾತ್ರಿಯೂ ರತ್ನಗಳು ಎಲ್ಲೆಲ್ಲಿಂದಲೋ ಬಂದು ಆ ನದಿ ತೀರದಲ್ಲಿ ಸ್ಥಿರವಾದವು. ಅವುಗಳ ಕಾಂತಿಯು ಚಿನ್ನದ ಬಾಣಗಳಂತೆ ನದಿಯಿಂದ ಮೇಲಕ್ಕೆ ಹೊರಗಿನಿಂದ ನದಿಯೊಳಕ್ಕೆ ಪರಾವರ್ತಿತವಾಗತೊಡಗಿದವು. ಅಂತಹ ಆ ನದಿಯಲ್ಲಿ ಲಭಿಸಿರುವಂತಹವೇ ಈ ಪದ್ಮರಾಗಮಣಿಗಳು. ಇವು ಸೌಗಂಧಿಕಗಳೂ ಸಹ ಆಗಿವೆ. ಇವುಗಳಲ್ಲಿ ಕುರುವಿಂದ ರತ್ನಗಳು, ಸ್ಫಟಿಕ ರತ್ನಗಳ ಉತ್ತಮ ಪ್ರಧಾನ ಗುಣಗಳೆಲ್ಲವೂ ಇರುತ್ತದೆ. ಅವುಗಳ ಸ್ವರೂಪವು ಕೆಂಪನೆಯ ಮಿಂಚಿನೊಂದಿಗೆ ಬಂದೂಕ ಪುಷ್ಪ, ಗುಂಜಾಫಲ, ಜಪಾಕುಸುಮ, ಕುಂಕುಮ, ಕೀಟವರ್ಣಗಳು, ಪಲಾಶ ಪುಷ್ಪವರ್ಣ, ಈ ವಿಧವಾದ ತೆಳುವಾದ ಕೆಂಪು ಬಣ್ಣದಿಂದ ಕಪ್ಪು ಮಿಶ್ರಿತ ರಕ್ತವರ್ಣದವರೆಗೆ ಎಲ್ಲಾ ಕೆಂಪನೆಯ ಛಾಯೆಗಳಲ್ಲಿಯೂ ಇರುತ್ತದೆ. ಸಿಂಧೂರ, ನೀಲೋತ್ಪಲ, ರಕ್ತಕಮಲ, ಕುಂಕುಮ, ಹೂವು, ಲಾಕ್ಷಾರಸ ಬಣ್ಣಗಳಲ್ಲಿಯೂ ಪದ್ಮರಾಗವಿರುತ್ತದೆ. ಎಂತಹ ಬಣ್ಣದಲ್ಲಿದ್ದರೂ ಕಾಂತಿಗಳನ್ನು ಪ್ರಸರಿಸುತ್ತಿರುತ್ತದೆ. ಸ್ಫಟಿಕದಿಂದ ಹುಟ್ಟಿದ ಪದ್ಮರಾಗವು ಸೂರ್ಯಕಿರಣಗಳು ತಾಕುತ್ತಲೇ ಎಷ್ಟು ದೂರದವರೆಗಾದರೂ ಅವಿಚ್ಛಿನ್ನವಾಗಿ ಎಲ್ಲಾ ಕಡೆಗಳಿಗೂ ಪ್ರಸರಿಸುತ್ತದೆ. ಕೆಲವು ರತ್ನಗಳ ವರ್ಣಗಳು ಕುಸುಂಬ ನೀಲವರ್ಣ ಮಿಶ್ರಣಗಳ ಕಾಂತಿಗಳೊಂದಿಗೆ ಕಣ್ಣಿಗೆ ಇಂಪನ್ನುಂಟು ಮಾಡುತ್ತದೆ. ಕೆಲವು ಪದ್ಮರಾಗಗಳು ಹೊಸದಾಗಿ ಅರಳಿದ ಕಮಲದಂತಹ ಶೋಭೆಯೊಂದಿಗೆ ಹೊಳೆಯುತ್ತಿರುತ್ತವೆ. ಕೆಲವು ಬಲ್ಲಂಟಕ, ಕಂಟಕಾರಿ ಪುಷ್ಪ ಸಮಾನ ಕಾಂತಿಗಳನ್ನು ಪ್ರಸರಿಸುತ್ತವೆ. ಇಂಗು ಗಿಡದ ಹೂವಿನ ಬಣ್ಣದಲ್ಲಿ ಕೆಲವು ಹೊಳೆಯುತ್ತಿರಲು ಮತ್ತೆ ಕೆಲವು ಚಕೋರ, ಪುಂಸ, ಕೋಗಿಲೆ, ಸಾರಸ ಪಕ್ಷಿಗಳ ಕಣ್ಣುಗಳ ಕಾಂತಿಗಳೊಂದಿಗೆ ಸಮಾನ ವರ್ಣಗಳಲ್ಲಿ ಬೆಳಕನ್ನು ಪ್ರಸರಿಸುತ್ತವೆ. ಒಟ್ಟಾರೆ ಸ್ಫಟಿಕೋದ್ಭೂತ ಪದ್ಮರಾಗಗಳಲ್ಲಿಯೂ ಸಹ ಗುಣ ಪ್ರಭಾವಗಳು ಉತ್ತಮವಾಗಿಯೇ ಇರುತ್ತವೆ. ರಾವಣ ಗಂಗೋತ್ಪನ್ನ ಮಣಿಗಳಂತೆಯೇ ಸಮಾನವಾಗಿಯೇ ಇರುತ್ತವೆ. ಸೌಗಂಧಿಕ ಮಣಿಗಳಿಂದ ಹುಟ್ಟಿದ ಪದ್ಮರಾಗ ಮಣಿಗಳು ನೀಲ ಕಮಲಗಳ ಬಣ್ಣದಲ್ಲಿಯೂ ಕೆಂಪು ತಾವರೆಯ ವರ್ಣದಲ್ಲಿಯೂ ಇರುತ್ತವೆ. ಕರುವಿಂದಗಳಿಂದ ಬಂದಂತಹವುಗಳಿಗೆ ಸ್ಫಟಿಕೋದ್ಭುತ ಪದ್ಮರಾಗಗಳಂತೆ ಕಾಂತಿ ಇರುವುದಿಲ್ಲ. ಅಧಿಕಾಂಶ ಮಣಿಗಳಲ್ಲಿ ಕಾಂತಿಯು ಅಂತರ್ನಿಹಿತವಾಗಿ ಅಂದರೆ ಒಳಗೆ ಇರುತ್ತದೆ. ಆದರೂ ಆ ರೇಖಾ ಮಾತ್ರವೇ ಬಹಿರ್ಗತ ಬಹುವರ್ಣ ಕಾಂತಿ ಬಾಹುಳ್ಳದೆ ಮಾನವರನ್ನು ಮೈಮರೆಸುವಂತೆ ಮಾಡುತ್ತದೆ. ವರ್ಣಾಧಿಕ್ಯ, ಗುರುತು, ಸ್ನಿಗ್ಧತೆ, ಸಮತ, ನಿರ್ಮೂಲತೆ, ಪಾರದರ್ಶಕತೆ, ತೇಜಸ್ಸು, ಮಹತ್ತರಗಳೆಲ್ಲವೂ ಶ್ರೇಷ್ಠ ಮಣಿಗಳ ಗುಣಗಳು. ಮಣಿಗಳು ಒರಟಾಗಿಯೂ ಕಟುಕವಾಗಿಯೂ ಅಲ್ಲಲ್ಲಿ ಬಿಂದುಗಳಿದ್ದರೂ ವರ್ಣವಿಹೀನವಾಗಿಯೂ ಪ್ರಭಾಹೀನವಾಗಿಯೂ ತೊಳೆದರೂ ಹೋಗದ ಕೊಳೆಯಂತೆ ಇದ್ದರೆ ಅದು ದೋಷಯುಕ್ತಗಳನ್ನು ಗ್ರಹಿಸಿ ಅವುಗಳನ್ನು ಸ್ಪರ್ಶಿಸಲೂಬಾರದು. ಏಕೆಂದರೆ ಅವುಗಳನ್ನು ಧರಿಸಿದರೆ ಅವುಗಳ ದುಷ್ಪ್ರಭಾವದಿಂದ ಧರಿಸಿದವನ ಶೋಕ, ಚಿಂತೆ, ರೋಗ, ಮೃತ್ಯು, ಧನನಾಶಗಳಂತಹ ಆಪತ್ತುಗಳು ಸುತ್ತುವರಿಯುತ್ತವೆ. ಸಕಲ ಸದ್ಗುಣಗಳೂ ಇರುವ ಪದ್ಮರಾಗಮಣಿಗಳೂ ಸಹ ಒಮ್ಮೊಮ್ಮೆ ಸರ್ವಶ್ರೇಷ್ಠತೆಯೆಂದೂ ಹೇಳಬಹುದು. ರತ್ನ ತುಲನೆಯನ್ನು ಮಾಡಿಸಿದಾಗ ಕಲಾಶಪುರ, ಸಿಂಹಳ, ತುಂಬರು, ಮುಕ್ತವಾಣಿ, ಶ್ರೀಪೂರ್ಣಕ ಪ್ರದೇಶಗಳಿಂದ ಪದ್ಮರಾಗ ಮಣಿಗಳು ಎಷ್ಟು ಪ್ರಜ್ವಲಮಾನವಾಗಿದ್ದರೂ ರಾವಣ ಗಂಗೋತ್ಪನ್ನ ಪದ್ಮರಾಗಗಳಿಗಿಂತಲೂ ಕಿಂಚಿತ್ತಾದರೂ ಸಹ ಕಡಿಮೆಯೇ ಆಗಿರುತ್ತದೆ.
ಮಲಿನ ವರ್ಣದಿಂದ ಕಲಾಶಪುರ ಪದ್ಮರಾಗಗಳು ಅಲ್ಪ ತಾಮ್ರವರ್ಣಗಳ ಕಾರಣವಾಗಿ ತುಂಬುರು ದೇಶೀಯಗಳು ಕೃಷ್ಣವರ್ಗಗಳಿಂದ ಸಿಂಹಳದ ಉತ್ಪನ್ನಗಳು ನೀಲವರ್ಣ ಕಾಂತಿವಿಹೀನತೆ ವ್ಯಾಜಸ ಮುಕ್ತಪಾಣಿ ಶ್ರೀ ಪೂರ್ಣಕೀಯ ಪದ್ಮರಾಗಗಳು ಸ್ವಲ್ಪ ಕಡಿಮೆ ಗುಣಮಟ್ಟದ ಮಣಿಗಳೆಂದು ಹೇಳಲಾಗುತ್ತಿದೆ. ಪ್ರಕಾಶವಿಲ್ಲದ ಕೆಂಪು ಅಂದರೆ ಗುಲಗಂಜಿ ಸಮಾನವಾದ ಬಣ್ಣವಿರುವ ಪದ್ಮರಾಗವು ಅತ್ಯುತ್ತಮವಾದುದು. ಅದನ್ನು ತಾಕಿದಾಗ ಮೆತ್ತಗೆ ಇದ್ದಂತೆ ಅನಿಸುತ್ತದೆ, ಆದರೆ ಅದು ಅದುಮಿದರೆ ಗಟ್ಟಿಯಾಗಿರುತ್ತದೆ. ನುಣ್ಣಗೆ ಇರುವುದರಲ್ಲಿ ಇದಕ್ಕೆ ಸಾಟಿಯಾದುದು ಮತ್ತೊಂದಿಲ್ಲ. ಅದನ್ನು ಕೈಯಿಂದ ಸವರುತ್ತಿದ್ದರೆ ಮತ್ತೊಂದು ರೀತಿಯಾದ ಬಣ್ಣವು ಕಾಣಿಸುತ್ತದೆ. ಹೆಚ್ಚು ಹೊತ್ತು ಬೆರಳುಗಳ ನಡುವೆ ಉಜ್ಜಿದರೆ ಸ್ವಲ್ಪ ಬಣ್ಣವನ್ನು ಕಳೆದುಕೊಂಡಂತೆ ಕಾಣಿಸುತ್ತದೆ. ಉಜ್ಜುವುದು ತೀವ್ರತರವಾದರೆ ಸ್ವಲ್ಪ ಮಟ್ಟಿಗಾದರೂ ಬಣ್ಣವನ್ನು ಕಳೆದುಕೊಂಡಂತೆ ಅನಿಸುತ್ತದೆ. ಅದನ್ನು ಸೂರ್ಯನ ಬೆಳಕಿನಲ್ಲಿ ಮೇಲಕ್ಕೆ ಎಸೆದರೆ ಅದು ಬಣ್ಣಗಳನ್ನು ಬದಲಾಯಿಸುತ್ತದೆ. ಇವೆಲ್ಲವೂ ಉತ್ತಮ ರತ್ನಗಳ ಲಕ್ಷಣಗಳೇ ಆಗಿವೆ. ರತ್ನವನ್ನು ಚೆನ್ನಾಗಿ ಪರೀಕ್ಷಿಸಿ ಧರಿಸಬೇಕು, ಏಕೆಂದರೆ ಉತ್ತಮ ರತ್ನವನ್ನು ಧರಿಸಿದ ಶತ್ರುಗಳ ಮಧ್ಯಕ್ಕೆ ಹೋದರೂ ಆ ರತ್ನವು ಆತನನ್ನು ರಕ್ಷಿಸುತ್ತದೆ. ಅದೇ ದೋಷ ಭೂಯಿಷ್ಠವಾದ ರತ್ನವಾದಲ್ಲಿ ಸ್ನೇಹಿತರ ನಡುವೆ ಇದ್ದರೂ ಸಹ ಆಪತ್ತಿಗೆ ಸಿಲುಕುವನು. ಒಂದೆಡೆ ಹುಟ್ಟಿದ ಮಣಿಗಳೆಲ್ಲವೂ